ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಬಿಎಸ್ಸಿ ಸೆಮಿಸ್ಟರ್ 4 ಕನ್ನಡ. ಎಐಸಿಸಿ 4 ಕನ್ನಡ ಭಾಷಾ ಪಠ್ಯ ವರದಾ 4. ಘಟಕ 3. ಶ್ರೀಸಾಮಾನ್ಯನ ಬದುಕು. 2. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಚಂದ್ರಶೇಖರ ಪಾಟೀಲ. ಕರ್ತೃಕೃತಿ ಪರಿಚಯ. ಚಂಪಾ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಚಂದ್ರಶೇಖರ ಪಾಟೀಲ ದಲಿತ, ಬಂಡಾಯ ಮನೋಭಾವದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದಲ್ಲಿ ಜೂನ್ 18, 1939 ರಂದು ಜನಿಸಿದ ಚಂಪಾ ಅವರು, ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು, ಪ್ರವೃತ್ತಿಯಲ್ಲಿ ಸೃಜನಶೀಲ ಮನೋಭಾವದವರು. ಜೆ.ಪಿ. ಚಳುವಳಿ, ಬಂಡಾಯ ಚಳುವಳಿ ಮತ್ತು ಗೋಕಾಕ ಚಳುವಳಿಗಳಲ್ಲಿ ಚಂಪಾ ಅವರದು ಬಹುದೊಡ್ಡ ಹೆಸರು. ಧಾರವಾಡದ ಕರ್ನಾಟಕ ಕಾಲೇಜು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಇವರು ಕವಿ, ನಾಟಕಕಾರ, ಅಂಕಣಕಾರ, ವಿಚಾರವಾದಿಯಾಗಿ ಜನಪ್ರಿಯತೆ ಗಳಿಸಿದವರು. ಸಂಕ್ರಮಣ ಸಾಹಿತ್ಯ ಪತ್ರಿಕೆಯ ಸಂಪಾದಕರಾಗಿದ್ದ ಚಂಪಾ ನಾಡಿನಾದ್ಯಂತ ಚಿರಪರಿಚಿತರು. ಅದರಲ್ಲಿನ ಚಂಪಾ ಕಾಲಂ ವಿಶಿಷ್ಟವಾದ ಒಂದು ಸಂಪಾದಕೀಯ ಬರಹ. ಕನ್ನಡದ ಬಂಡಾಯ ಸಾಹಿತ್ಯ ಸಂಘಟನೆಯಲ್ಲಿ ಕ್ರಿಯಾಶೀಲ ವ್ಯಕ್ತಿಯಾದವರು ಚಂಪಾ. ನವೋದಯ, ನವ್ಯ, ಬಂಡಾಯ ಕಾಲಘಟ್ಟಗಳಲ್ಲಿ ಕ್ರಿಯಾತ್ಮಕ ಸಾಕ್ಷಿಯಾಗಿ, ಜನಪ್ರಿಯ ಕವಿಯಾಗಿ ಬೆಳೆದು ಬಂದ ಚಂಪಾ ಅವರು ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಆಷಾಢಭೂತಿತನವನ್ನು ತಮ್ಮ ಕವಿತೆ, ಬರಹಗಳ ಮೂಲಕ ವಿಡಂಬಿಸಿದ್ದಾರೆ. ಕನ್ನಡದ ಪ್ರಸಿದ್ಧ ಅಸಂಗತ ನಾಟಕಕಾರರಲ್ಲಿ ಚಂಪಾ ಅವರು ಪ್ರಮುಖರು. ಇವರು ಪ್ರಸಿದ್ಧ ಬೀದಿ ನಾಟಕಕಾರರೂ ಹೌದು. ಕೃತಿಗಳು: ಬಾನುಲಿ, ಮಧ್ಯಬಿಂದು, 19 ಕವನಗಳು, ಗಾಂಧಿಸ್ಮರಣೆ, ಓ ನನ್ನ ದೇಶಬಾಂಧವರೇ, ಹೂ ಹೆಣ್ಣು ತಾರೆ, ಅರ್ಧಸತ್ಯದ ಹುಡುಗಿ, ಗುಂಡಮ್ಮನ ಹಾಡು, ಶಾಲ್ಮಲಾ ನನ್ನ ಶಾಲ್ಮಲಾ, ದೇವಭಾಗ ಇವು ಚಂಪಾ ಅವರ ಕೆಲ ಪ್ರಮುಖ ಕವನ ಸಂಕಲನಗಳು. ಗೋಕರ್ಣದ ಗೌಡಶಾನಿ, ಕೊಡೆಗಳು, ಅಪ್ಪ, ಟಿಂಗರ ಬುಡ್ಡಣ್ಣ, ಕುಂಟಾ ಕುಂಟ ಕುರವತ್ತಿ ಇವರ ಸುಪ್ರಸಿದ್ಧ ಅಸಂಗತ ನಾಟಕಗಳು. 26 ದಿನ 25 ರಾತ್ರಿ ಕೃತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇವರು ಜೈಲುವಾಸ ಅನುಭವಿಸಿದ್ದರ ಕುರಿತು ಬರೆದ ಅನುಭವ ಕಥನ. ಚಂಪಾರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವರಿಗೆ ಲಭಿಸಿದ ಕೆಲ ಪ್ರಮುಖ ಪ್ರಶಸ್ತಿಗಳು. ಚಂಪಾ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು 2017 ರಲ್ಲಿ ಮೈಸೂರಿನಲ್ಲಿ ನಡೆದ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು ಕವನವನ್ನು ಚಂಪಾರ ಗಾಂಧಿ ಸ್ಮರಣೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಆಶಯ: ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು ಚಂದ್ರಶೇಖರ ಪಾಟೀಲರ ತೀಕ್ಷ್ಣ ವಿಡಂಬನೆಯ ಕವನಗಳಲ್ಲಿ ಒಂದು. ಚಂದ್ರಶೇಖರ ಪಾಟೀಲ ಬಹುತೇಕ ಕವಿತೆಗಳು ಹಾಸ್ಯಭರಿತವಾದ ವಿಡಂಬನೆಯ ಶೈಲಿಯಿಂದ ಕೂಡಿದುದೇ ಹೆಚ್ಚು. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು ಕವಿತೆಯಲ್ಲೂ ಅಂತಹದ್ದೇ ವಿಡಂಬನೆಯನ್ನು ಕಾಣುತ್ತೇವೆ. ಪ್ರತಿ ವರ್ಷ ಅಕ್ಟೋಬರ್ 2ರ ಗಾಂಧಿ ಜಯಂತಿಯಂದು ಗಾಂಧೀಜಿಯನ್ನು ನೆನೆದುಕೊಳ್ಳುವ ನಾವು ಆತನ ತತ್ವಾದರ್ಶಗಳನ್ನು ಗಾಳಿಗೆ ತೂರಿ, ಗಾಂಧೀಜಿಗೆ ಇನ್ನಿಲ್ಲದ ಅಪಚಾರವೆಸಗುತ್ತಿರುವುದನ್ನು ಬಹುತೀಕ್ಷ್ಣವಾಗಿ ವಿಡಂಬಿಸುವುದು ಈ ಕವನದ ಮೂಲ ಆಶಯ. ತಿರುಳು: ಸಾಮಾನ್ಯ ಜನ ಗಾಂಧೀಜಿಯನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಕೋನವನ್ನು ಬಹುತೀಕ್ಷ್ಣ ವಿಡಂಬನೆಗೆ ಒಳಪಡಿಸುವ ಕವನವಿದು. ಸರಳನುವಾದ: 1. ಗಾಂಧಿ ಮಹಾರಾಜ, ಇವತ್ತಿನ ದಿನ ನಮ್ಮದು ಎಂಥ ಪಣ್ಯ ಅನ್ನುತ್ತೀಯ. ಭಾಷಣ ಮಾಡಲಿಕ್ಕೆ, ಲೇಖನ ಗೀಚಲಿಕ್ಕೆ, ಕವಿತಾ ಕಿರುಚಲಿಕ್ಕೆ, ಪೇಟೆ, ಹಾರ್ಮೋನಿಯಂ ಬಾರಸಲಿಕ್ಕೆ, ಡ್ಯಾನ್ಸ ಮಾಡಲಿಕ್ಕೆ ಎಂಥ ಜಾನ್ಸ ಅನ್ನುತ್ತೀಯ. 2. ಎಷ್ಟೋ ವರ್ಷದ ಹಿಂದೆ ನೀನು ಹುಟ್ಟಿದ್ದು ಇವತ್ತು ಸಾರ್ಥಕವಾಯಿತು. ನೀನು ಹುಟ್ಟಿದ ಮೇಲೆ ನಾವು ಹುಟ್ಟಿದ್ದು, ನೀನು ಸತ್ತ ಮೇಲೆ ನಾವು ಬದುಕಿದ್ದು ಇವತ್ತು ಸಾರ್ಥಕವಾಯಿತು. 3. ನೋಡಪ್ಪ ಗಾಂಧಿ, ನಾವು ಮಾನ್ಯ ಮಂದಿ ಅಲ್ಲ, ನಾವು ಸಾಮಾನ್ಯ ಮಂದಿ. ನೀನು ಏನೋ ಅಹಿಂಸಾ ಅಹಿಂಸಾ ಎಂದು ಎದೆಗೆ ಗುಂಡು ಹೊಡಿಸಿಕೊಂಡೆ. ಸತ್ಯ ಸತ್ಯ ಎಂದಿ, ಸತ್ತೇ ಬಿಟ್ಟಿ. ರಾಮ 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 ಎಂದು ಕೈಮಗಿದುಕೊಂಡೆ. ರಾಜಘಾಟದಲ್ಲಿ ಬೂದಿಯಾಗಿ ಆರಾಮ್ ಮಲಗಿಕೊಂಡೆ. ಅಂತೂ ಇಂತೂ ಇತಿಹಾಸದಲ್ಲಿ ಒಂದು ಜಾಗ ಹೊಡೆದುಕೊಂಡೆ. ನಾವೋ ನಿನ್ನ ಹೆಸರಿನ ಚಾಪ್ಪರಿನ ಪ್ಯಾರಾದ, ವಾಕ್ಯದ, ಶಬ್ದದ ಅಕ್ಷರದ ಒತ್ತೋ ಕೊಂಬೋ ಕೊಂಡೋ ಕೊಸರೋ. ಹೇಳಿದೆನಲ್ಲ, ನಾವು ಮಾನ್ಯ ಮಂದಿ ಅಲ್ಲ, ಸಾಮಾನ್ಯ ಮಂದಿ. 4. ನಾವು ನಿನ್ನನ್ನು ನೆನೆಸುತ್ತೇವೆ, ನೆನೆಸಬೇಕು ನೆನೆಸುತ್ತೇವೆ.
ಹಾಗೆ ಖರೆ ಹೇಳಬೇಕೆಂದರೆ ನೀನೇ ನಮ್ಮನ್ನು ನೆನಸಬೇಕು. ಅಲ್ಲ, ನಾವು ನಾವಾಗದಿದ್ದರೆ ನೀನು ಹೇಗೆ ಆಗುತ್ತಿದ್ದಿ? ನಾವು ಗುಲಾಮರಾಗಿರದಿದ್ದರೆ ನೀನು ಸ್ವಾತಂತ್ರ್ಯ ಹೇಗೆ ತರುತ್ತಿದ್ದಿ? ನಾವೇ ಚಿಲ್ಲರ ಆಗಿರದಿದ್ದರೆ ನೀನು ಮಹಾತ್ಮ ಹೇಗೆ ಆಗುತ್ತಿದ್ದಿ? ನಾವು ಗುಂಡ ಹೊಡೆಯದಿದ್ದರೆ ನೀನು ಹುತಾತ್ಮ ಹೇಗೆ ಆಗುತ್ತಿದ್ದಿ? ಅದಕ್ಕೆ ಹೊಳೋದಪ, ನೀನೇ ನಮ್ಮನ್ನು ನೆನಸಬೇಕು. 5. ನಗೆ ಬಂದರೆ ನಗು ಗಾಂಧಿ. ನಿನ್ನ ಹುಟ್ಟಿದ ಹಬ್ಬದ ದಿನ ಎಲ್ಲರೂ ನಗುವವರೇ. ಆದರೆ ಎಲ್ಲರೂ ನಗುವ ಮುಂದೆ ಯಾರನ್ನು ನೋಡಿ ಯಾರು ನಕ್ಕರು, ಮತ್ತೆ ಯಾಕೆ ನಕ್ಕರು ಎನ್ನುವುದೇ ತಿಳಿಯುವುದಿಲ್ಲ. 6. ನಾನೂ ನಗುತ್ತಿದ್ದೆ, ಮೈಯಲ್ಲಿ ಪ್ರಾಣ ಇಲ್ಲ. ಗಾಂಧಿ ಮಹಾರಾಜ ಕಿ ಜೈ ಎಂದು ಒದರುತ್ತಿದ್ದೆ, ಗಂಟಲದಲ್ಲಿ ತ್ರಾಣ ಇಲ್ಲ. ಯಾಕೆ ಎಂದು ಕೇಳ್ತೀಯ? ಕಾಲ ಕೆಟ್ಟ ಹೋಯಿತು ಗಾಂಧಿ. ಒಂದು ಮುಂಜಾನೆ ಅಲ್ಲ, ಒಂದು ಮಧ್ಯಾಹ್ನ ಅಲ್ಲ, ಒಂದು ಸಂಜೆ ಅಲ್ಲ. ಪಟ್ಟ ಪೂರಾ ಇಡೀ ದಿನ ನಿನ್ನ ಹೆಸರು ಮುಂದೆ ಮಾಡಿ ಸೇಂದಿ ಅಂಗಡಿ ಬಂದ ಮಾಡಿದರೆ, ನಿನ್ನ ಹಿಂದುಸ್ತಾನದಲ್ಲಿ ಚೈತನ್ಯದ ನಾಂದಿ ಹೇಗೆ ಆಗಬೇಕು? ನೀನೇ ಹೇಳು ಗಾಂಧಿ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದ ಕರ್ತೃ ಯಾರು? ಉತ್ತರ. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದ ಕರ್ತೃ ಚಂದ್ರಶೇಖರ ಪಾಟೀಲ. ಕನ್ನಡದ ಪ್ರಮುಖ ದಲಿತ, ಬಂಡಾಯ ಮನೋಭಾವದ ಕವಿಗಳಲ್ಲಿ ಚಂದ್ರಶೇಖರ ಪಾಟೀಲ ಒಬ್ಬರು. ಪ್ರಶ್ನೆ 2. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದ ತಿರುಳೇನು? ಉತ್ತರ. ಸಾಮಾನ್ಯ ಜನ ಗಾಂಧೀಜಿಯನ್ನು ಅರ್ಥೈಸಿಕೊಂಡ ದೃಷ್ಟಿಕೋನವನ್ನು ಬಹುತೀಕ್ಷ್ಣ ವಿಡಂಬನೆಗೆ ಒಳಪಡಿಸುವುದು ಈ ಕವನವದ ಮೂಲ ಆಶಯ, ತಿರುಳು. ಪ್ರಶ್ನೆ 3. ಸಾಮಾನ್ಯನಿಗೆ ಪುಣ್ಯದ ದಿನ ಯಾವುದು? ಉತ್ತರ. ಗಾಂಧಿ ಜಯಂತಿ ಸಾಮಾನ್ಯನಿಗೆ ಪುಣ್ಯದ ದಿನ. ಗಾಂಧಿ ಕುರಿತು ಭಾಷಣ ಮಾಡಲು, ಲೇಖನ ಗೀಚಲು, ಕವಿತಾ ಕಿರುಚಲು, ಪೇಟೆ ಬಾರಸಲು, ಡ್ಯಾನ್ಸ ಮಾಡಲು ಸಾಮಾನ್ಯನಿಗೆ ಜಾನ್ಸ ಸಿಕ್ಕ ದಿನವದು. ಪ್ರಶ್ನೆ 4. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿ ಜಯಂತಿಯಂದು ಸಾರ್ಥಕವಾದದ್ದೇನು? ಉತ್ತರ. ಎಷ್ಟೋ ವರ್ಷದ ಹಿಂದೆ ಗಾಂಧಿ ಹುಟ್ಟಿದ್ದು, ಗಾಂಧಿ ಹುಟ್ಟಿದ ಮೇಲೆ ಸಾಮಾನ್ಯ ಜನರು ಹುಟ್ಟಿದ್ದು, ಗಾಂಧಿ ಸತ್ತ ಮೇಲೆ ಸಾಮಾನ್ಯ ಜನರು ಬದುಕಿದ್ದು, ಇದೆಲ್ಲ ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿ ಜಯಂತಿಯೆಂದು ಸಾರ್ಥಕವಾದದ್ದು. ಪ್ರಶ್ನೆ 5. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿ ಎದೆಗೆ ಗುಂಡು ಹೊಡೆಸಿಕೊಂಡದ್ದೇಕೆ? ಉತ್ತರ. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿ ಎದೆಗೆ ಗುಂಡು ಹೊಡೆಸಿಕೊಂಡದ್ದು ಆತ ಅಹಿಂಸೆ ಎಂದು ಅಂದದ್ದಕ್ಕೆ. ಅಂತೆಯೇ ಗಾಂಧಿ ರಾಜಘಾಟದಲ್ಲಿ ಬೂದಿಯಾಗಿ ಆರಾಮ್ ಮಲಗಿಕೊಂಡನೆಂಬುದು ಸಾಮಾನ್ಯನ ದೃಷ್ಟಿ. ಪ್ರಶ್ನೆ 6. ಗಾಂಧೀಜಿಯೇ ಸಾಮಾನ್ಯ ಜನರನ್ನು ನೆನೆಸಬೇಕು, ಏಕೆ? ಉತ್ತರ. ಗಾಂಧಿಯಾದದ್ದು, ಗಾಂಧಿ ಸ್ವಾತಂತ್ರ್ಯ ತಂದದ್ದು, ಗಾಂಧಿ ಮಹಾತ್ಮನಾದದ್ದು ಹಾಗೂ ಗಾಂಧಿ ಹುತಾತ್ಮನಾದದ್ದು ಸಾಮಾನ್ಯ ಜನರಿಂದಲೇ. ಆದ್ದರಿಂದ ಗಾಂಧೀಜಿಯೇ ಸಾಮಾನ್ಯ ಜನರನ್ನು ನೆನೆಸಬೇಕು ಎಂಬುದು ಸಾಮಾನ್ಯನ ನಿಲುವು. ಪ್ರಶ್ನೆ 7. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿ ಮಹಾತ್ಮನಾದದ್ದು ಹೇಗೆ? ಉತ್ತರ. ಸಾಮಾನ್ಯ ಜನರು ಗುಲಾಮರಾದದ್ದರಿಂದಲೇ ಗಾಂಧಿ ಮಹಾತ್ಮನಾದದ್ದು. ಸಾಮಾನ್ಯ ಜನರು ಗುಲಾಮರಾಗದಿದ್ದರೆ ಗಾಂಧಿ ಮಹಾತ್ಮನಾಗುತ್ತಿರಲಿಲ್ಲ ಎಂಬುದು ಸಾಮಾನ್ಯನ ನಿಲುವು. ಪ್ರಶ್ನೆ 8. ಸಾಮಾನ್ಯನಿಗೆ ತಿಳಿಯದ ಸಂಗತಿ ಯಾವುದು? ಉತ್ತರ. ಗಾಂಧೀಜಿಯ ಹುಟ್ಟುಹಬ್ಬದ ದಿನ ಎಲ್ಲರೂ ನಗುವವರೇ. ಆದರೆ ಎಲ್ಲರೂ ನಗುವ ಮುಂದೆ ಯಾರನ್ನು ನೋಡಿ ಯಾರು ನಕ್ಕರು, ಮತ್ತೆ ಯಾಕೆ ನಕ್ಕರು ಎನ್ನುವುದೇ ಸಾಮಾನ್ಯನಿಗೆ ತಿಳಿಯದ ಸಂಗತಿ. ಪ್ರಶ್ನೆ 9. ಸಾಮಾನ್ಯನು ನಗದಿದ್ದುದಕ್ಕೆ ಕಾರಣವೇನು? ಉತ್ತರ. ಗಾಂಧೀಜಿಯ ಹುಟ್ಟುಹಬ್ಬದ ದಿನ ಎಲ್ಲರೂ ನಗುವಾಗ ಸಾಮಾನ್ಯನೂ ನಗುತ್ತಿದ್ದ. ಆದರೆ ಆತನಿಗೆ ಮೈಯಲ್ಲಿ ಪ್ರಾಣವಿರಲಿಲ್ಲದಿದ್ದುದೇ ಸಾಮಾನ್ಯನು ನಗದಿದ್ದುದಕ್ಕೆ ಕಾರಣ. ಪ್ರಶ್ನೆ 10. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿಯ ಹಿಂದೂಸ್ಥಾನದಲ್ಲಿ ಚೈತನ್ಯದ ನಾಂದಿ ಆಗಬೇಕಾದರೆ ಏನು ಮಾಡಬೇಕು? ಉತ್ತರ. ಸಾಮಾನ್ಯನ ದೃಷ್ಟಿಯಲ್ಲಿ ಗಾಂಧಿಯ ಹಿಂದೂಸ್ಥಾನದಲ್ಲಿ ಚೈತನ್ಯದ ನಾಂದಿ ಆಗಬೇಕಾದರೆ, ಒಂದು ಮುಂಜಾನೆ ಅಲ್ಲ, ಒಂದು ಮಧ್ಯಾಹ್ನ ಅಲ್ಲ, ಒಂದು ಸಂಜೆ ಅಲ್ಲ. ಪಟ್ಟ ಪೂರಾ ಇಡೀ ದಿನ ಗಾಂಧಿ ಹೆಸರು ಮುಂದೆ ಮಾಡಿ ಸೇಂದಿ ಅಂಗಡಿ ಬಂದ ಮಾಡಿದೇ ಇರಬೇಕು. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದ ಆಶಯ ಅಥವಾ ತಿರುಳು ಕುರಿತು ವಿವೇಚಿಸಿ. ಉತ್ತರ. ಪ್ರಸ್ತುತ ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನವನ್ನು ಚಂಪಾರ, ಗಾಂಧಿ ಸ್ಮರಣೆ, ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಚಂದ್ರಶೇಖರ ಪಾಟೀಲರ ಬಹುತೇಕ ಕವನಗಳು ಹಾಸ್ಯಭರಿತವಾದ ತೀಕ್ಷ್ಣ ವಿಡಂಬನಾತ್ಮಕ ಶೈಲಿಯಲ್ಲಿರುವುದೇ ಹೆಚ್ಚು. ಅಕ್ಟೋಬರ್ 2 ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದಲ್ಲೂ ಸಹಿತ ಇಂತಹ ಹಾಸ್ಯಭರಿತವಾದ ತೀಕ್ಷ್ಣ ವಿಡಂಬನಾತ್ಮಕ ಶೈಲಿಯನ್ನೇ ಕಾಣುತ್ತೇವೆ.
ಪ್ರತಿ ವರ್ಷ ಅಕ್ಟೋಬರ್ 2ರ ಜಯಂತಿಯಂದು ಗಾಂಧೀಜಿಯನ್ನು ನೆನೆದುಕೊಳ್ಳುವ ನಾವು ನಂತರದ ದಿನಗಳಲ್ಲಿ ಆತನ ತತ್ವಾದರ್ಶಗಳನ್ನು ಗಾಳಿಗೆ ತೂರಿ ಆತನಿಗೆ ಅಪಚಾರವೆಸಗುತ್ತಿದ್ದೇವೆ. ಆತನ ತತ್ವಾದರ್ಶಗಳನ್ನು ಅಡ್ಡದಿಡ್ಡಿಯಾಗಿ ಅರ್ಥೈಸಿಕೊಳ್ಳುತ್ತಿದ್ದೇವೆ. ತನ್ಮೂಲಕ ಗಾಂಧೀಜಿಗೆ ಅಗೌರವ ಸಲ್ಲಿಸುತ್ತಿದ್ದೇವೆ. ನಾವೆಲ್ಲ ಇಂದು ಗಾಂಧೀಜಿಯನ್ನು ಹಾಗೂ ಆತನ ತತ್ವಾದರ್ಶಗಳನ್ನು ಅಥವಾ ಮೌಲ್ಯಗಳನ್ನು ಯಾವ ಸ್ಥಿತಿಗೆ ತಂದಿದ್ದೇವೆ ಎನ್ನುವುದಕ್ಕೆ ಈ ಕವನ ಒಂದು ಜ್ವಲಂತ ನಿದರ್ಶನ. ಗಾಂಧೀಜಿಯೇನೋ ಈ ನಾಡಿಗೆ ಸ್ವಾತಂತ್ರ್ಯದ ಜೊತೆಗೆ ಶಾಂತಿ, ಸತ್ಯ, ಅಹಿಂಸೆ, ಸ್ವಾಭಿಮಾನ, ಸರಳತೆ ಮೊದಲಾದ ಮೌಲ್ಯಗಳನ್ನು ಕೊಟ್ಟು ಹೋದ. ಆತ ಕೊಟ್ಟು ಹೋದ ಈ ಮೌಲ್ಯಗಳು ನಮ್ಮನ್ನು ಮುನ್ನಡೆಸಬೇಕಿತ್ತು. ಆದರೆ ಹಾಗಾಗುತ್ತಿಲ್ಲ ಎಂಬುದು ಒಂದು ಬಹುದೊಡ್ಡ ದುರಂತ. ನಾವೆಲ್ಲ ಗಾಂಧಿ ಜಯಂತಿಯನ್ನು ಒಂದು ದಿನದ ಮಟ್ಟಿಗೆ ಮಾತ್ರ ವಿಜೃಂಭಣೆಯಿಂದ ಆಚರಣೆ ಮಾಡಿ, ಭಾಷಣ ಬಿಗಿದು, ಕವಿತೆ, ಲೇಖನ ಬರೆದು, ಹೆಂಡದಂಗಡಿ ಮುಚ್ಚಿ ಗಾಂಧೀಜಿಗೆ ಗೌರವ ಸಲ್ಲಿಸುತ್ತೇವೆ. ಆದರೆ ಉಳಿದಂತೆ ಇಡೀ ವರ್ಷ ಆತನ ತತ್ವಾದರ್ಶಗಳನ್ನು ಗಾಳಿಗೆ ತೂರಿಬಿಟ್ಟಿದ್ದೇವೆ. ಆದರೂ ವರ್ಷಕ್ಕೊಮ್ಮ ಗಾಂಧಿಯನ್ನು ನೆನೆಸುತ್ತೇವೆ. ಆದರೆ ಮನಃಪೂರ್ವಕವಾಗಿಯೇನೂ ಅಲ್ಲ. ನೆನೆಸುತ್ತೇವೆ ಅಷ್ಟೇ. ಹೀಗಾಗಿ ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಸಂಪೂರ್ಣ ಸೋತಿದ್ದೇವೆ. ಆತನ ನಡೆ ನುಡಿಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಲಾರಂಭಿಸಿದ್ದೇವೆ. ನಾವಾಗದಿದ್ರ ನೀ ಹೆಂಗಾಗತಿದ್ದಿ, ನಾವೇ ಗುಲಾಮರಾಗಿರದಿದ್ರ ನೀ ಸ್ವಾತಂತ್ರ್ಯ ಹೆಂಗ ತರತಿದ್ದಿ, ನಾವೇ ಚಿಲ್ಲರಿ ಆಗಿರದಿದ್ರ ನೀ ಮಹಾತ್ಮ ಹೆಂಗಾಗತಿದ್ದಿ, ನಾವೇ ಗುಂಡ ಹೊಡೀದಿದ್ರ ನೀ ಹುತಾತ್ಮ ಹೆಂಗಾಗತಿದ್ದಿ. ಗಾಂಧೀಜಿಯ ತ್ಯಾಗ, ಬಲಿದಾನಗಳನ್ನು ಹೀಗೆ ನಾವು ಪ್ರಶ್ನಿಸುತ್ತಿರುವುದು, ಅಡ್ಡಾದಿಡ್ಡಿಯಾಗಿ ಅರ್ಥೈಸಿಕೊಳ್ಳುತ್ತಿರುವುದು ದುರಂತವೇ ಸರಿ. ಆದ್ದರಿಂದ ಗಾಂಧಿಯ ಬಗೆಗಿನ ಅಡ್ಡಾದಿಡ್ಡಿ ಆಚರಣೆಯ ಮೂರ್ಖತನವನ್ನು ಆದಷ್ಟು ಬೇಗ ನಿಲ್ಲಿಸಿ ಗಾಂಧೀಜಿಯ ತತ್ವಾದರ್ಶಗಳನ್ನು ಅಥವಾ ಮೌಲ್ಯಗಳನ್ನು ಆಚರಣೆಗೆ ತರುವುದರ ಮೂಲಕ ಈ ದುರಂತದಿಂದ ಗಾಂಧಿ ನಾಡನ್ನು ಉಳಿಸಬೇಕಾಗಿರುವುದು ಇಂದಿನ ಅಗತ್ಯವಾಗಿದೆ ಎಂಬುದೇ ಈ ಕವನದ ಆಶಯ ಅಥವಾ ತಿರುಳು. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಅಕ್ಟೋಬರ್ 2ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು. ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ಸಾಮಾನ್ಯ ಜನ ಗಾಂಧೀಜಿಯನ್ನು ಕಂಡ ದೃಷ್ಟಿ ಪ್ರಸ್ತುತ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ, ವಿವೇಚಿಸಿ. ಅಥವಾ ಪ್ರಶ್ನೆ 3. ಸಾಮಾನ್ಯ ಜನ ಗಾಂಧೀಜಿಯನ್ನು ಕಂಡ ದೃಷ್ಟಿಯನ್ನು ಕವಿ ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುವುದು ಹೇಗೆ, ವಿಶ್ಲೇಷಿಸಿ. ಉತ್ತರ. ಅಕ್ಟೋಬರ್ 2ರಂದು ಅಸಾಮಾನ್ಯ ಗಾಂಧಿ ಮಹಾರಾಜನಿಗೆ ಸಾಮಾನ್ಯ ಹೇಳಿದ್ದು ಚಂದ್ರಶೇಖರ ಪಾಟೀಲರ ಸುಪ್ರಸಿದ್ಧ ವಿಡಂಬನಾತ್ಮಕ ಕವನಗಳಲ್ಲಿ ಒಂದು. ಸಾಮಾನ್ಯ ಜನ ಗಾಂಧೀಜಿಯನ್ನು ಕಂಡ ದೃಷ್ಟಿ ಹಾಗೂ ಆ ದೃಷ್ಟಿಯನ್ನು ಕವಿ ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುವ ಬಗೆ, ಇವು ಇಲ್ಲಿ ತುಂಬಾ ವಿಡಂಬನಾತ್ಮಕ ಶೈಲಿಯಲ್ಲಿ ಅಭಿವ್ಯಕ್ತಿ ಪಡೆದಿವೆ. ಸಾಮಾನ್ಯ ಜನರಿಗೆ ಗಾಂಧೀಜಿಯ ಹುಟ್ಟುಹಬ್ಬದ ದಿನ ಒಂದು ಬಹುದೊಡ್ಡ ಪುಣ್ಯದ ದಿನವಾಗಿದೆ. ಏಕೆಂದರೆ ಆ ದಿನ ಸಾಮಾನ್ಯ ಜನಕ್ಕೆ ಗಾಂಧಿಯನ್ನು ಕುರಿತು ಭಾಷಣ ಮಾಡಲಿಕ್ಕೆ, ಲೇಖನ ಗೀಚಲಿಕ್ಕೆ, ಕವಿತಾ ಕಿರುಚಲಿಕ್ಕೆ, ಪೇಟೆ ಬಾರಸಲಿಕ್ಕೆ, ಡ್ಯಾನ್ಸ ಮಾಡಲಿಕ್ಕೆ ಬಹುದೊಡ್ಡ ಚಾನ್ಸಿನ ದಿನ. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಎಷ್ಟೋ ವರ್ಷದ ಹಿಂದೆ ಗಾಂಧಿ ಹುಟ್ಟಿದ್ದು ಸಾರ್ಥಕವಾಗುವುದು ಆತನ ಹುಟ್ಟುಹಬ್ಬದ ದಿನವೇ. ಅಷ್ಟೇ ಅಲ್ಲ, ಗಾಂಧಿ ಹುಟ್ಟಿದ ಮೇಲೆ ಸಾಮಾನ್ಯ ಜನ ಹುಟ್ಟಿದ್ದು, ಗಾಂಧಿ ಸತ್ತ ಮೇಲೆ ಸಾಮಾನ್ಯ ಜನ ಬದುಕಿದ್ದು ಸಹಿತ ಸಾರ್ಥಕವಾಗುವುದು ಗಾಂಧಿ ಹುಟ್ಟುಹಬ್ಬದ ದಿನವೇ. ಸಾಮಾನ್ಯ ಜನರು ಸ್ವತಃ ತಾವೇ ಗಾಂಧೀಜಿಗೆ ಹೇಳಿಕೊಳ್ಳುವಂತೆ ಮಾನ್ಯ ಮಂದಿ ಅಲ್ಲ, ಸಾಮಾನ್ಯ ಮಂದಿ. ಗಾಂಧಿ ಏನೋ ಅಹಿಂಸಾ ಎಂದು ಎದೆಗೆ ಗುಂಡು ಹೊಡಿಸಿಕೊಂಡ. ಸತ್ಯ ಎಂದು ಸತ್ತೇ ಬಿಟ್ಟ. ರಾಮ ಎಂದು ಕೈಮಗಿದುಕೊಂಡ. ರಾಜಘಾಟದಲ್ಲಿ ಬೂದಿಯಾಗಿ ಆರಾಮ್ ಮಲಗಿಕೊಂಡ. ಅಂತೂ ಇಂತೂ ಇತಿಹಾಸದಲ್ಲಿ ಒಂದು ಜಾಗ ಹೊಡೆದುಕೊಂಡ. ಒಂದು ವೇಳೆ ಆತ ಅಹಿಂಸಾ ಎನ್ನದಿದ್ದರೆ ಎದೆಗೆ ಗುಂಡು ಹೊಡಿಸಿಕೊಳ್ಳುತ್ತಿರಲಿಲ್ಲ. ಸತ್ಯ ಎನ್ನದಿದ್ದರೆ ಸತ್ತು ಹೋಗುತ್ತಿರಲಿಲ್ಲ. ರಾಜಘಾಟದಲ್ಲಿ ಬೂದಿಯಾಗಿ ಮಲಗಿಕೊಳ್ಳುತ್ತಿರಲಿಲ್ಲ. ಅಂತೂ ಇಂತೂ ಇತಿಹಾಸದಲ್ಲಿ ಒಂದು ಜಾಗ ಹೊಡೆದುಕೊಳ್ಳಲೆಂದೇ ಗಾಂಧಿ ಇಷ್ಟೆಲ್ಲ ಮಾಡಿದ ಎಂಬುದು ಗಾಂಧೀಜಿಯನ್ನು ಕುರಿತ ಸಾಮಾನ್ಯ ಜನರ ನಿಲುವು. ಗಾಂಧೀಜಿ ಇಷ್ಟೆಲ್ಲ ಮಾಡುವುದಕ್ಕಿಂತ ತಮ್ಮಂತೆ ಸಾಮಾನ್ಯ ಜನವಾಗಿ ಬದುಕಿದ್ದರೆ ಇದೆಲ್ಲ ಆಗುತ್ತಿರಲಿಲ್ಲ. ಮಾನ್ಯ ಮಂದಿಗೆ ಇದು ತಪ್ಪಿದ್ದಲ್ಲ. ಅಂತೆಯೇ ಗಾಂಧಿ ಹೆಸರಿನ ಚಾಪ್ಪರಿನ ಪ್ಯಾರಾದ, ವಾಕ್ಯದ, ಶಬ್ದದ ಅಕ್ಷರದ ಒತ್ತೋ ಕೊಂಬೋ ಕೊಂಡೋ ಕೊಸರೋ ಆಗಿ ಬದುಕಿದ್ದೇ ತಮಗೆ ಒಳ್ಳೆಯದಾಯಿತು. ಒಂದು ವೇಳೆ ತಾವೂ ಸಹಿತ ಸಾಮಾನ್ಯ ಮಂದಿಯಾಗದೆ ಮಾನ್ಯ ಮಂದಿಯಾಗಿದ್ದರೆ ಗಾಂಧಿಗಾದ ಗತಿ ತಮಗೂ ತಪ್ಪುತ್ತಿರಲಿಲ್ಲ. ಇದು ಗಾಂಧೀಜಿಯನ್ನು ಕುರಿತ ಸಾಮಾನ್ಯ ಜನರ ನಂಬಿಕೆ, ದೃಷ್ಟಿ. ಸಾಮಾನ್ಯ ಜನರ ಈ ನಂಬಿಕೆ ಅಥವಾ ದೃಷ್ಟಿಯನ್ನು ಕವಿ ಇಲ್ಲಿ ಬಹುತೀಕ್ಷ್ಣವಾದ ವಿಡಂಬನೆಗೆ ಒಳಪಡಿಸಿದ್ದಾನೆ. ಒಟ್ಟಾರೆ ಗಾಂಧೀಜಿ ಅಹಿಂಸೆ, ಸತ್ಯ ಎಂದದ್ದೇ ಬಹುದೊಡ್ಡ ತಪ್ಪು ಎನ್ನುವುದು ಜನಸಾಮಾನ್ಯರ ದೃಷ್ಟಿ. ಗಾಂಧೀಜಿಯನ್ನು ಜನಸಾಮಾನ್ಯರು ಆತನ ಸತ್ಯ, ತ್ಯಾಗ, ಅಹಿಂಸೆಗಳಿಗೆ ಮೆಚ್ಚುವುದಿಲ್ಲ,
ನೆನೆಸುವುದಿಲ್ಲ. ಆದರೆ ನೆನೆಸಬೇಕಾದುದರಿಂದ ನೆನೆಸುತ್ತಾರೆ, ಅಷ್ಟೇ ಎನ್ನುವುದು ಕವಿಯ ಧೋರಣೆ. ನಾವು ನಿನ್ನನ್ನು ನೆನೆಸುತ್ತೇವೆ, ನೆನೆಸುತ್ತೇವೆ ಎನ್ನುವ ಮಾತು ಇದಕ್ಕೆ ಸ್ಪಷ್ಟನೆ ನೀಡುತ್ತದೆ. ಹಾಗೇ ನಿಜ ಹೇಳಬೇಕೆಂದರೆ, ಜನಸಾಮಾನ್ಯರ ದೃಷ್ಟಿಯಲ್ಲಿ ಗಾಂಧೀಜಿ ಜನಸಾಮಾನ್ಯರನ್ನೇ ನೆನೆಸಬೇಕು ಹೊರತು ಜನಸಾಮಾನ್ಯರು ಗಾಂಧೀಜಿಯನ್ನು ನೆನೆಸುವಂತಿಲ್ಲ ಎಂಬುದನ್ನು ಸಹಿತ ಕವಿ ಇಲ್ಲಿ ಬಹುತೀಕ್ಷ್ಣವಾದ ವಿಡಂಬನೆಗೆ ಒಳಪಡಿಸುತ್ತಾನೆ. ಏಕೆಂದರೆ ಗಾಂಧೀಜಿ ಗಾಂಧಿ ಆಗಲು, ಗಾಂಧೀಜಿ ಮಹಾತ್ಮನಾಗಲು, ಗಾಂಧೀಜಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸಾಮಾನ್ಯ ಜನರೇ ಮೂಲ ಕಾರಣ ಎನ್ನುವುದು ಸಾಮಾನ್ಯ ಜನರ ದೃಷ್ಟಿ. ಸಾಮಾನ್ಯ ಜನರು ಸಾಮಾನ್ಯ ಜನರಾದುದರಿಂದಲೇ ಗಾಂಧೀಜಿ ಗಾಂಧೀಜಿಯಾದ. ಇಲ್ಲದಿದ್ದರೆ ಗಾಂಧೀಜಿ ಗಾಂಧೀಜಿಯಾಗುತ್ತಿರಲಿಲ್ಲ. ಸಾಮಾನ್ಯ ಜನರು ಗುಲಾಮರಾಗಿದ್ದರಿಂದಲೇ ಗಾಂಧಿ ಸ್ವಾತಂತ್ರ್ಯ ತಂದುಕೊಟ್ಟದ್ದು. ಇಲ್ಲದಿದ್ದರೆ ಗಾಂಧೀಜಿಗೆ ಸ್ವಾತಂತ್ರ್ಯ ತಂದುಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಸಾಮಾನ್ಯ ಜನರು ಚಿಲ್ಲರೆಯಾಗಿದ್ದರಿಂದಲೇ ಗಾಂಧೀಜಿ ಮಹಾತ್ಮನಾದ. ಇಲ್ಲದಿದ್ದರೆ ಗಾಂಧೀಜಿ ಮಹಾತ್ಮನಾಗುತ್ತಿರಲಿಲ್ಲ. ಸಾಮಾನ್ಯ ಜನರು ಗುಂಡ ಹೊಡೆದಿದ್ದರಿಂದಲೇ ಗಾಂಧೀಜಿ ಹುತಾತ್ಮನಾದ. ಇಲ್ಲದಿದ್ದರೆ ಗಾಂಧೀಜಿ ಹುತಾತ್ಮನಾಗುತ್ತಿರಲಿಲ್ಲ. ಅದಕ್ಕೆ ಗಾಂಧೀಜಿಯೇ ತಮ್ಮನ್ನು ನೆನೆಯಬೇಕೆಂದು ಸಾಮಾನ್ಯ ಜನರು ಹೇಳುವುದು. ಒಟ್ಟಿನಲ್ಲಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಗಾಂಧೀಜಿಯ ಬದುಕು ಒಂದು ನಗೆಪಾಟಲು ಬದುಕು ಎಂಬುದನ್ನು ಕವಿ ಇಲ್ಲಿ ಬಹು ತೀಕ್ಷ್ಣವಾದ ವಿಡಂಬನೆಗೆ ಒಳಪಡಿಸುತ್ತಾನೆ. ನಗೆ ಬಂದರೆ ನಗು ಗಾಂಧಿ. ನಿನ್ನ ಹುಟ್ಟಿದ ಹಬ್ಬದ ದಿನ ಎಲ್ಲರೂ ನಗುವವರೇ. ಆದರೆ ಎಲ್ಲರೂ ನಗುವ ಮುಂದೆ ಯಾರನ್ನು ನೋಡಿ ಯಾರು ನಕ್ಕರು, ಮತ್ತೆ ಯಾಕೆ ನಕ್ಕರು ಎನ್ನುವುದೇ ತಿಳಿಯುವುದಿಲ್ಲ. ನಾನೂ ನಗುತ್ತಿದ್ದೆ, ಮೈಯಲ್ಲಿ ಪ್ರಾಣ ಇಲ್ಲ. ಗಾಂಧಿ ಮಹಾರಾಜ ಕಿ ಜೈ ಎಂದು ಒದರುತ್ತಿದ್ದೆ, ಗಂಟಲದಲ್ಲಿ ತ್ರಾಣ ಇಲ್ಲ. ಯಾಕೆ ಎಂದು ಕೇಳ್ತೀಯಾ ಎಂಬ ಜನಸಾಮಾನ್ಯನ ಮಾತು ಇದನ್ನು ಬಹುಸ್ಪಷ್ಟಪಡಿಸುತ್ತದೆ. ಸೇಂದಿ ಅಂಗಡಿಯ ಬಾಗಿಲು ಮುಚ್ಚಿದರೆ ಗಾಂಧೀಜಿಯ ಹಿಂದುಸ್ತಾನಕ್ಕೆ ಚೈತನ್ಯವೇ ಇಲ್ಲ ಎಂಬುದನ್ನು ಕವಿ ಇಲ್ಲಿ ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುವುದು ಗಮನಿಸಬೇಕಾದ ಸತ್ಯ. ಕಾಲ ಕೆಟ್ಟ ಹೋಯಿತು ಗಾಂಧಿ. ಒಂದು ಮುಂಜಾನೆ ಅಲ್ಲ, ಒಂದು ಮಧ್ಯಾಹ್ನ ಅಲ್ಲ, ಒಂದು ಸಂಜೆ ಅಲ್ಲ, ಪಟ್ಟಾಪೂರ ಇಡೀ ದಿನ ನಿನ್ನ ಹೆಸರು ಮುಂದೆ ಮಾಡಿ ಸೇಂದಿ ಅಂಗಡಿ ಬಂದ ಮಾಡಿದರೆ ನಿನ್ನ ಹಿಂದುಸ್ತಾನದಲ್ಲಿ ಚೈತನ್ಯದ ನಾಂದಿ ಹೇಗೆ ಆಗಬೇಕು? ನೀನೇ ಹೇಳು ಗಾಂಧಿ ಎಂಬ ಸಾಮಾನ್ಯನ ಮಾತು ಇದಕ್ಕೆ ಜ್ವಲಂತ ನಿದರ್ಶನ.